ಆಗ್ಲೇ ನೀನ್ ಇವಳು ಎತ್ತಾಕೊಂಡು ಬಂದಿರೋದಕ್ಕೂ ಒಂದು ಸಾರ್ಥಕತೆ ಸಿಗೋದು. ಹಾಗಾದ್ರೆ ಇವಳನ್ನ ಮುಂದೆ ಇಟ್ಕೊಂಡು ಆ ಕುಟುಂಬದ ಮೇಲೆ ಪ್ರತೀಕಾರ ತೀರಿಸಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದಮ್ಮ, ನಾವು ಕೊಡೋ ಏಟ್ಗೆ ಅವರು ವಿಲವಿಲ ಅಂತ ಒದ್ದಾಡಬೇಕು. ಅವರು ವೀಕ್ ಆದಷ್ಟು ನಮಗೆ ಲಾಭ, ಅನುಕೂಲ. ಆಮೇಲೆ ನಾವು ಹೇಳಿದಾಗೆ ಕೇಳ್ಕೊಂಡು ಬಿದ್ದಿರ್ತಾರೆ ಕುಟುಂಬದವರು. ಆಗ ತಾರಕ್ನ ನೀನು ಕೈಗೊಂಬೆ ತರ ಆಟ ಆಡಿಸಬಹುದು. ಆ ರೀತಿ ಏನಾದರೂ ಯೋಚನೆ ಮಾಡು. ಸಿಂಗಾರಿ, ನಿನಗೇನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ ಅಂತ ಎಷ್ಟು ಸಲ ಹೇಳಿದೀನಿ. ಎಲ್ಲಿ ಹುಡ್ಕೋದ್ರೂ ಸಿಗ್ತಿಲ್ವಲ್ಲ ನೀನು. ಇವ್ ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇದ್ದಾನೆ? ಹೇಳು ಬ್ರೋ ಎಲ್ಲಿದ್ಯಾ? ನಿನಗೆ ಸಿಕ್ಕಿದ್ನಲ್ಲಪ್ಪ. ಆಮೇಲಿಂದ ನಮ್ಮ ಕ್ಲೋಸ್ ರಿಲೇಟಿವ್ ಒಬ್ರದ್ದು ರಿಸೆಪ್ಷನ್ ಇತ್ತು, ಅಲ್ಲೊಂದು ವಿಸಿಟ್ ಹಾಕಿ ಈಗ ತಾನೇ ಮನೆಗೆ ಬಂದೆ. ಹೌದು, ನೀನೇನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಲ್ಲ? ಬ್ರೋ ನನ್ ಸಿಂಗಾರಿ ಕಾಣಿಸ್ತಿಲ್ಲ ಬ್ರೋ. ಕಾಣಿಸ್ತಿಲ್ವಾ? ಕಾಣಿಸ್ತಿಲ್ಲ ಅಂದ್ರೇನು? ಕಾಣಿಸ್ತಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗಿದ್ದಾಳೆ. ಏನ್ ಹೇಳ್ತಿದ್ಯೋ? ಅಪ್ಪ ನಿನ್ನ ಹತ್ರ ಮಾತಾಡ್ಕೊಂಡು ಮನೆಗೆ ಹೋಗ್ತಾ ದಾರಿಲಿ ಮಲ್ಗೆ ಹೂವ ತಗೊಂಡು ಮನೆಗೆ ಹೋದ್ನಪ್ಪ. ಹೋಗ್ ನೋಡ್ತೀನಿ ಮೇಡಮ್ ಮನೇಲೇ ಇಲ್ಲ, ಮನೆ ಬಿಟ್ಟು ಹೊಟ್ಟೋಗಿದ್ದಾಳೆ. ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಆಗಿದೆ. ಈಗ ಅವಳಿಗೋಸ್ಕರನೇ ಹುಡ್ಕೊಂಡು ರೋಡ್ ಸುತ್ತಾಡ್ತಾ ಇದ್ದೀನಿ. ಅಲ್ಲ ಕಣೋ, ಅವಳು ಹೀಗೆ ಮಾಡಿದಾಳೆ ಅಂದ್ರೆ ಅವಳು ತುಂಬಾ ನೊಂದ್ಕೊಂಡಿದ್ದಾಳೆ ಅಂತ. ಮನೇಲಿ ಏನಾದ್ರೂ ಜಗಳ ಆಯ್ತೇನೋ? ಆಗಿಲ್ಲದೆ ಇರೋದಕ್ಕೆ ನಮ್ಮನೆ ದೇವಾಲಯನ? ದೇವಾಲಯ ಅದು. ಮನೇಲಿ ಒಡವೆ ಕಾಣಿಸ್ತಿಲ್ವಂತೆ, ಅದು ಕಾಣೆ ಆಗಿರೋದಕ್ಕೆ ಇವಳ ಮೇಲೆ ಅನುಮಾನ ಪಟ್ಟು ನೀನೇ ಕದ್ದಿದ್ಯಾ ಅಂತ ಹೇಳಿದ್ದಾರೆ. ಅದೇ ಬೇಜಾರಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾಳೆ. ನೀನ್ ಇವಾಗ ಬರ್ತೀಯಾ? ಸರಿ, ಒಂದ್ ಕೆಲಸ ಮಾಡು, ನೀನಿರೋ ಲೊಕೇಶನ್ ಕಳಿಸು, ನಾನು ಬರ್ತೀನಿ. ಇಬ್ರು ಸೇರ್ಕೊಂಡು ಒಟ್ಟಿಗೆ ಹುಡ್ಕೋಣ. ಕಳಿಸ್ತೀನಿ, ಬೇಗ ಬಾ. ಅಪ್ಪ, ನಂಗೊಂದು ಪ್ಲಾನ್ ಬರ್ತಿದೆ. ಈಗ ಹೇಗಿದ್ರು ತಾರಕ್ಗೂ ರಾಜೇಶ್ವರಿಗೂ ಬರೋದಿಲ್ಲ ಅಂತ ನಮಗ್ ಗೊತ್ತಿದೆ. ನಮ್ಗೆ ಯಾಕೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದಕ್ಕೆ ಇವಳನ್ನ ನಾವು ಕೊಂದು ಈ ಕೊಲೆ ಆರೋಪನ ರಾಜೇಶ್ವರಿ ಮೇಲೆ ಹಾಕಿದ್ರೆ ಹೇಗಿರುತ್ತೆ? ಆ ರಾಜೇಶ್ವರಿ ಇಂಥ ಕೆಲಸ ಮಾಡಿದಾಳೆ ಅಂತ ತಾರಕ್ ಗೊತ್ತಾದ್ರೆ ಅವನ ಅಮ್ಮನ ಮೇಲಿರೋ ಕೋಪ ದ್ವೇಷಕ್ಕೆ ತಿರುಗುತ್ತೆ. ಆ ದ್ವೇಷದಲ್ಲಿ ಅವನು ಕೊಲೆ ಮಾಡೋ ಲೆವೆಲ್ಗೂ ಹೋಗ್ಬೋದು. ಆಗ ಇಡೀ ಕುಟುಂಬನೇ ಹೊತ್ಕೊಂಡು ಉರಿಯತ್ತೆ. ಆ ಬೆಂಕಿನಲ್ಲಿ ನಾವು ಚಳಿ ಕಾಯಿಸ್ಕೋಬಹುದಲ್ವಾ? ಈಗ ನೋಡು, ನೀನು ಸಾರಂಗಪಾಣಿ ಮಗಳು ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಎಷ್ಟೇ ಆದ್ರೂ ನಿಮ್ ರಕ್ತ ಅಲ್ವಾ ಅಪ್ಪ? ನೀವು ಈ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಹೇಗೆ ಕ್ರಿಮಿನಲ್ ಬುದ್ಧಿನ ಯೂಸ್ ಮಾಡ್ತೀರೋ ಹಾಗೆ ನಾನ್ ಕೂಡ
ನನಗೆ ಬೇಕಾಗಿದ್ದನ್ನ ಪಡ್ಕೊಳ್ಳೋದಕ್ಕೆ ಈ ಕ್ರಿಮಿನಲ್ ಬುದ್ಧಿನ ಯೂಸ್ ಮಾಡಬೇಕಾಗತ್ತೆ. ಇದಮ್ಮ ಬದುಕೋ ದಾರಿ ಅಂದ್ರೆ. ಇವಳನ್ನ ಮುಂದೆ ಇಟ್ಕೊಂಡು ತಾರಕ್ನ ನೀನ್ ಹೇಗ್ ಪಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸೂಪರ್ ಅಪ್ಪ. ಹೀಗ್ ಮಾಡಿದ್ರೆ ಖಂಡಿತ ಆ ರಾಜೇಶ್ವರಿ ಕುಟುಂಬ ಸರ್ವನಾಶ ಆಗತ್ತೆ. ಇಂಥ ಇಂಥ ಬ್ರಿಲಿಯಂಟ್ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಸೋ ಮಚ್. ನನಗೆ ಯಾಕಮ್ಮ ಥ್ಯಾಂಕ್ಸ್ ಹೇಳ್ತೀಯ? ಇವಳನ್ನ ಸರಿಯಾದ ಟೈಮ್ಗೆ ಎತ್ತಾಕೊಂಡ್ ಬಂದಿದ್ದಕ್ಕೆ ನಾನ್ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಇವಳು ಇಲ್ದೆ ಹೋಗಿದ್ದಿದ್ರೆ ನಾವೇನ್ ಮಾಡ್ಬೇಕಿತ್ತು ಹೇಳು? ನೀನ್ ಒಳ್ಳೆ ಕೆಲಸನೇ ಮಾಡಿದ್ಯಾ. ಈಗ ನಾನು ಹೇಳ್ದಾಗ ಮಾಡು. ಸರಿ ಅಪ್ಪ. ಏಯ್ ಬನ್ರೋ ಇಲ್ಲಿ. ಮೇಡಮ್, ಅವಳನ್ನ ಎತ್ತಾಕೊಂಡು ಹೋಗಿ ರೂಮ್ಗೆ ಹಾಕ್ರೋ. ಎಲ್ಲ ಗೇಟು ಬೀಗ ಹಾಕ್ರಿ. ಆಮೇಲೆ ಹೇಳ್ತಾ ಇದ್ದೀನಿ, ಅವಳ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಅವಳೇನಾದ್ರೂ ತಪ್ಪಿಸ್ಕೊಂಡ್ರೆ ನೀವು ಜೀವಂತವಾಗಿರಲ್ಲ. ಇಲ್ಲ ಸರ್, ಇವಳನ್ನ ಜೋಪಾನವಾಗಿ ನೋಡ್ಕೋತೀವಿ. ಹಾ, ಮಗ ಏನಾಯ್ತು? ಏನ್ ಬರ್ತಾ ಮೆಗಾ ಸೀರಿಯಲ್ ನೋಡ್ಕೊಂಡ್ ಬಂದ? ಇಲ್ಲಿ ಬರ್ತಾನು ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ, ಫೋನಲ್ಲಿ ಎಲ್ಲ ಹೇಳ್ದೆ ತಾನೆ. ಲವ್, ಮತ್ತೆ ಮನೇಲಿ ಏನಾದ್ರು ಜಗಳ ಮಾಡ್ಕೊಂಡ? ನೀನೇನಾದ್ರು ಜಗಳ ಆಡ್ದ ಅಂತ ಕೇಳ್ತಾ ಇದ್ದೀನಿ. ಹೌದಪ್ಪ, ನನಗೆ ಕ್ವಶನ್ ಆನ್ಸರ್ ರೌಂಡ್ ಕಡಿಮೆ ಆಗಿತ್ತು, ನೀನನ್ನು ಕರೆದಿದ್ದೀನಿ. ಈಗೇನಾಯ್ತು? ಏನ್ ಮಾಡೋದು? ಡೀಟೇಲ್ ಕತೆ ಹೇಳ್ತೀನಿ, ಕೇಳಿಸ್ಕೊ. ಮೇಡಮ್ನವರು ಮನೆ ಹತ್ರ ಆಟೋ ಹತ್ತಿರ್ಬೇಕು, ಅಥವಾ ಎಲ್ಲ ಹತ್ತಿದ್ರು ಆಟೋ ಬಂದು ಇಲ್ಲಿ ಕೆಟ್ಟ ನಿಂತಿದೆ. ಓಕೆನಾ? ಡ್ರೈವರು ಹೇಳಿದ್ರಂತೆ, ಅಮ್ಮ ನೀನ್ ಒಳಗಡೆನೆ ಕೂತಿರು, ಅಮ್ಮ ನೀನ್ ಒಳಗಡೆನೆ ಕೂತಿರು ಅಂತ. ನಾನು ಇಲ್ಲೇ ಪಕ್ಕದಲ್ಲಿ ಹೋಗಿ ಅದನ್ನ ರೆಡಿ ಮಾಡೋದಕ್ಕೆ ಯಾರನ್ನಾದ್ರೂ ಕರ್ಕೊಂಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅಮ್ಮವ್ರಿಗೆ ಅದೇನಾಯ್ತೋ ಏನೋ, ಆಟೋ ಒಳಗಡೆ ಕೂತಿಲ್ಲ. ಅದಾದ್ಮೇಲೆ ಆಟೋ ಡ್ರೈವರ್ ಬಂದಿದ್ದಾರೆ, ಅಮ್ಮವ್ರಿಗೆ ಕಾಣಿಸ್ತಿಲ್ಲ.